ಚಿಕ್ಕಬಳ್ಳಾಪುರ ನಗರಸಭೆ ಎಚ್ಚರಿಕೆಯಿಂದಾಗಿ ಕೇವಲ ಕೆಲ ದಿನಗಳ ಕಾಲ ಮಾತ್ರ ನಿಯಮ ನಿಬಂಧನೆಗಳನ್ನು ಪಾಲಿಸುವ ನಾಟಕವಾಡಿದ ಫುಟ್ಪಾತ್ ವ್ಯಾಪಾರಿಗಳು ಮತ್ತೆ ಎಂದಿನಂತೆ ತಮ್ಮ ವರಸೆ ಮುಂದುವರಿಸಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಬಿಬಿ ರಸ್ತೆಯ ಅಂಚೆ ಕಚೇರಿ ಮುಂಭಾಗ ಮತ್ತು ಬೆಸ್ಕಾಂ ಕಚೇರಿ ಮುಂಭಾಗದ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ಫುಟ್ಪಾತ್ ವ್ಯಾಪಾರಿಗಳು ಪ್ರತಿನಿತ್ಯ ವ್ಯಾಪಾರ ಮಾಡುತ್ತಿದ್ದಾರೆ. ಆದರೆ ಇವರು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿರುವ ಪರಿಣಾಮ ಫುಟ್ಪಾತ್ ಮೇಲೆ ಪಾದಚಾರಿಗಳು ಸಂಚರಿಸಲಾಗದೆ ಅನಿವಾರ್ಯವಾಗಿ ರಸ್ತೆಯಲ್ಲಿಯೇ ಸಂಚರಿಸುವಂತಾಗಿದೆ. ಇದರಿಂದ ವಾಹನ ಸವಾರರಿಗೆ ತೊಂದರೆಯಾಗುವ ಜೊತೆಗೆ ಅಪಘಾತಗಳಿಗೂ ಕಾರಣವಾಗ್ತಿದೆ ಎಂಬ ಆರೋಪಗಳು ಮತ್ತೆ ಕೇಳಿಬರುತ್ತಿವೆ. ನಗರಸಭೆ ಎಚ್ಚರಿಕೆಯಿಂದ ಕೆಲ ದಿನಗಳು ಮೌನವಾಗಿದ್ದ ಫುಟ್ಪಾತ್ ವ್ಯಾಪಾರಿಗಳು ಇದೀಗ ಮತ್ತೆ ಹಳೆ ವರಸೆ ಆರಂಭಿಸಿದ್ದು, ಇದು ನಾಗರಿಕರಿಗೆ ತೀವ್ರ ಸಮಸ್ಯೆ ತಂದೊಡ್ಡಿದೆ. ಇನ್ನು ಸಂಜೆ ಸಮಯದಲ್ಲಿ ಬಿಬಿ ರಸ್ತೆಯ ಏಕಲೆಗಳೆಲ್ಲಲ್ಲಿಯೂ ತಮ್ಮ ವಾಹನಗಳನ್ನು ನಿಲ್ಲಿಸಿಕೊಂಡು ವ್ಯಾಪಾರ ಮಾಡುವ ಕಬಾಬ್, ಇಡ್ಲಿ, ದೋಸೆ ಸೇರಿದಂತೆ ಇತರೆ ಹೋಟೆಲ್ ವ್ಯಾಪಾರಿಗಳು ಟಾರ್ಪಲಿನ್ ಎಳೆದು ಕುರ್ಚಿಗಳನ್ನು ಹಾಕಿ ವ್ಯಾಪಾರ ಮಾಡುತ್ತಿರುವ ಕಾರಣ ಆಹಾರ ಸೇವಿಸಲು ಬರುವ ಗ್ರಾಹಕರು ತಮ್ಮ ವಾಹನಗಳನ್ನು ರಸ್ತೆಯಲ್ಲಿಯೇ ನಿಲ್ಲಿಸುತ್ತಿದ್ದಾರೆ. ಇದರಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿ ತೀವ್ರ ಸಮಸ್ಯೆ ಉಂಟಾಗುತ್ತಿದೆ. ಮತ್ತೊಂದು ಕಡೆ ಇವರು ತಯಾರಿಸಿರುವ ಆಹಾರ ಪದಾರ್ಥಗಳ ಮೇಲೆ ಮುಚ್ಚಬೇಕು ಎಂಬ ನಿಯಮವಿದ್ದರೂ ಯಾರೂ ಮುಚ್ಚುತ್ತಿಲ್ಲ. ಇದರಿಂದ ರಸ್ತೆಯ ಧೂಳೆಲ್ಲ ಆಹಾರದ ಮೇಲೆ ಕುಳಿತು ಅದನ್ನು ಸೇವಿಸುವ ಗ್ರಾಹಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಎಲ್ಲ ಸಾಧ್ಯತೆಗಳೂ ಇವೆ. ಆಹಾರ ಸುರಕ್ಷತಾಧಿಕಾರಿಗಳು ನಗರಸಭೆ ಕರೆದಿದ್ದ ಸಭೆಗೆ ಆಗಮಿಸಿ ಫುಟ್ಪಾತ್ ವ್ಯಾಪಾರಿಗಳು ಅನುಸರಿಸಬೇಕಾದ ಕಟ್ಟುನಿಟ್ಟಿನ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರು. ಅಲ್ಲದೆ ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಮುಲಾಜಿಲ್ಲದೆ ಅಂತಹ ವ್ಯಾಪಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ನೀಡಿದ್ರು. ಸರ್, ಮೊದಲೇ ಏನಂದರೆ ನಗರಸಭೆ ವತಿಯಿಂದ ಸುಮಾರು ಟೈಮು ಈ ಫುಟ್ಪಾತ್ ಸರಿಪಡಿಸಬೇಕು ಅಂತ ಇದು ಮಾಡಿದ್ದಾರೆ. ಅದು ಇವತ್ತು ಸರಿಪಡಿಸಿಲ್ಲ. ಆಮೇಲೆ ಪಬ್ಲಿಕ್ಗೆ ತುಂಬ ತೊಂದರೆ ಆಗ್ತಾಯಿದೆ. ಗಾಡಿಗಳೆಲ್ಲ ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ, ಫುಟ್ಪಾತ್ ಮೇಲೆ ಫುಡ್ಡೆಲ್ಲ ಇದು ಮಾಡ್ತಾರೆ. ಅದೇನು ಮಾಮೂಲಿ ಗಾಡಿಯಲ್ಲಿ ಇಕ್ಕೊತಾ ಇಲ್ಲ. ವ್ಯಾನ್ ತಂದು ನಿಲ್ಸ್ಕೊತಾರೆ. ಒಂಥರ ಕಂಟೈನರೇ ಆಗ್ಬಿಟ್ಟಿದೆ. ಅದು ಪೋಸ್ಟ್ ಆಫೀಸ್ ಮುಂದೆ ಆಗಲಿ ಫುಟ್ಪಾತೇ ಇಲ್ಲ, ಮೈನ್ ಫುಟ್ಪಾತ್ ಇಲ್ಲ. ಅದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಫುಟ್ಪಾತ್ ಎಲ್ಲಿದೆ ಅಂತ ಯಾರು ಇವತ್ತು ಫುಟ್ಪಾತ್ ಮೇಲೆ ಹೋಗೋರಿಲ್ಲ. ಪಬ್ಲಿಕ್ ರೋಡ್ ಮೇಲೆ ಬರುತ್ತೆ. ಪಾರ್ಕಿಂಗು ಅಷ್ಟೇ, ಗಾಡಿಗಳು ಎಲ್ಲೋ ಆಗಿಬಿಟ್ಟು ಎಲ್ಲೋ ಹೊರಟೋಗ್ತಾರೆ. ಬೆಳಗ್ಗೆ ಆಗಿಬಿಟ್ಟು ಹೋಗಿ ಸಾಯಂಕಾಲ ಬಂದು ಎತ್ಕೊಳ್ತಾರೆ. ನಗರಸಭೆಯವ್ರಿಗೆ ಎಷ್ಟೇ ಕಿಂತ ಕಂಪ್ಲೇಂಟ್ ಮಾಡಿದ್ರು ಇವತ್ತು ಅದ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಅದರಲ್ಲಿ ಇವರು ಟ್ರಾಫಿಕ್ ಅವರು ಅದ್ರ ಮೇಲೆ ಇದು ಮಾಡ್ತಾಯಿಲ್ಲ. ಏನೋ ಅವರು ಕ್ರಮ ತೆಗೆದುಕೊಬೇಕು. ನಗರ ಪೊಲೀಸ್ ಅಧಿಕಾರಿಗಳೇ, ನಗರಸಭೆ ಅವರಾಗಲಿ ಒಬ್ಬರು ಅದ್ರ ಮೇಲೆ ಒಂದು ಕ್ರಮ ತೆಗೆದುಕೊಬೇಕು. ಮೈನು ಪಬ್ಲಿಕ್ ತೊಂದರೆ ಆಗ್ತಾಯಿದೆ ಏನಂದರೆ ಅದ್ರ ಮೇಲೆ ಫುಟ್ಪಾತ್ ಮೇಲೆ ಇರೋಕೆ ಅದೆಲ್ಲ ಧೂಳೆಲ್ಲ ಹೋಗಿ ಗಾಡಿ ಮೇಲೆ ಕುತ್ಕೊಡುತ್ತೆ. ಆ ಬೋಂಡಾಗಲು ಫುಡ್ ಐಟಮ್ಸ್, ಏನೇ ಒಂದು ಫುಡ್ಡು, ಇವಾಗ ಶನಿವಾರ ಭಾನುವಾರ ಆದರೆ ಆ ಧೂಳೆಲ್ಲ ಅದ್ರ ಮೇಲೆ ಇರುತ್ತೆ. ಬೇಕಾದ್ರೆ ನೀವು ಬೇಕಾದ್ರೆ ಫುಡ್ಡವ್ರನ್ನ ಕಳಿಸಿ ಬೇಕಾದ್ರೆ ಟೆಸ್ಟ್ ಮಾಡಿರಿ. ಅದ್ರ ಮೇಲೆ ಮಣ್ಣು ಹೋಗೋ ದಾರಿಯಲ್ಲಿ ಒಂದು ಗಾಡಿ ಸ್ಪೀಡಾಗಿ ಬಂದರೆ ಅಂದರೆ ಆ ಧೂಳೆಲ್ಲ ಅದ್ರ ಮೇಲೆ ಇರುತ್ತೆ. ಮೈನು ಈ ಗಂಗಾಂಗುಡಿ ರೋಡು, ಬಜಾರ್ ರೋಡು, ಎಮ್ ಜಿ ರೋಡ್ ಆದರೆ ಹೊಡೆದಿರೋದು ಹಂಗಿರಲಿ, ಪ್ರೀತ ಧೂಳು, ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ. ಒಂದು ಗಾಡಿ ಬಂದರೆ ಮಕ್ಕದ ಮೇಲೆ ಧೂಳೆಲ್ಲ ಬಂದು ಕಣ್ಣೆಲ್ಲ ಇರುತ್ತೆ. ಆಮೇಲೆ ಬಿಬಿ ರೋಡಲ್ಲಾದರೆ ಇದ್ದಿದ್ದು ಅಧ್ವಾನ. ಸಾಲದಿಂಬಂತೆ ಎಲ್ಲ ಫುಟ್ಪಾತ್ ವ್ಯಾಪಾರಿಗಳು 100 ರೂಪಾಯಿ ಪಾವತಿಸಿ ವ್ಯಾಪಾರದ ಪರವಾನಗಿ ಪಡೆಯಲು ಸೂಚಿಸಿದ್ರ. ಆದರೆ ಅದು ಕೇವಲ ಅಂದಿನ ಸಭೆಗೆ ಮಾತ್ರ ಸೀಮಿತವಾಗಿದ್ದು ಯಾರೂ ಪಾಲಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಪರವಾನಗಿ ಇಲ್ಲದೆ, ಆಹಾರ ಸುರಕ್ಷತೆ ಇಲ್ಲದೆ, ಸರ್ಕಾರದ ಯಾವುದೇ ನಿಯಮಗಳನ್ನು ಪಾಲಿಸದೆ ರಾಜಾರೋಷವಾಗಿ ಫುಟ್ಪಾತ್ ವ್ಯಾಪಾರ ಮತ್ತೆ ಆರಂಭವಾಗಿದ್ದು, ಆಹಾರ ಸುರಕ್ಷತಾಧಿಕಾರಿಗಳು ಮತ್ತು ನಗರಸಭೆ ಆರೋಗ್ಯ ನಿರೀಕ್ಷಕರು ಅತ್ತ ಗಮನ ಹರಿಸದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕೂಡಲೇ ಸಂಜೆ ಸಮಯದಲ್ಲಿ ಬಿಬಿ ರಸ್ತೆಯ ಬೆಸ್ಕಾಂ ಮತ್ತು ಅಂಚೆ ಕಚೇರಿ ಮುಂದಿನ ಆಹಾರ ವಾಹನಗಳ ಮೇಲೆ ದಾಳಿ ನಡೆಸಿ ಸರ್ಕಾರದ ನಿಯಮಗಳನ್ನು ಪಾಲಿಸಲಾಗುತ್ತಿದೆಯೇ ಇಲ್ಲವೇ ಎಂಬ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲನೆ ನಡೆಸಬೇಕಿದೆ ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಅಲ್ಲದೆ ಪರವಾನಗಿ ಪಡೆಯದೆ ನಿಯಮಗಳನ್ನು ಉಲ್ಲಂಘಿಸಿ ವ್ಯಾಪಾರ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಮೂಲಕ ನಾಗರಿಕರ ಆರೋಗ್ಯವನ್ನ ಕಾಪಾಡಬೇಕಾದ ಹೊಣೆ ಆಹಾರ ಸುರಕ್ಷತಾಧಿಕಾರಿಗಳ ಮೇಲಿದ್ದು,
ಈ ನಿಟ್ಟಿನಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಇನ್ನು ನಗರಸಭೆಯಿಂದ ಪರವಾನಗಿ ಪಡೆಯದೆ ಕಬಾಬ್ ಸೇರಿದಂತೆ ಇತರೆ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿರುವವರ ವಿರುದ್ಧವೂ ಕ್ರಮ ಜರುಗಿಸಲು ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸುವವರೇ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.